ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಈ ಸಮಯದಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಏಕೆಂದರೆ ನಾವು ಪ್ರತಿದಿನವೂ ದೇವರ ಸಮ್ಮುಖದಲ್ಲಿ ದೇವರ ಮುಂದೆ ಅಂಗಲಾಚಿ ಬೇಡಿ ಪ್ರಾರ್ಥನೆ ಮಾಡಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಪ್ರತಿದಿನವೂ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹೊರಡಬೇಕು. ಏಕೆಂದರೆ ದೇವರು ನಮ್ಮೊಂದಿಗೆ ಸದಾ ಇರುವವರಾಗಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 2 ಕೊರಿಂಥದವರ ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಚನವಾಗಿದೆ. ಆ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಹೀಗಿರಲು ನಾವು ಎದೆಗುಂದುವುದಿಲ್ಲ. ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ ಎಂಬುದಾಗಿ ವಚನ ನಮಗೆ ಹೇಳುತ್ತದೆ. ಸ್ಪಷ್ಟವಾಗಿ ಈ ವಚನ ಜೀವನದಲ್ಲಿ ದೇಹವು ದುರ್ಬಲವಾಗಬಹುದು, ಕಷ್ಟಗಳು ಎದುರಾಗಬಹುದು. ಆದರೆ ದೇವರಲ್ಲಿ ಭರವಸೆ ಇಟ್ಟವರ ಅಂತರಂಗವು ಪ್ರತಿದಿನವೂ ಹೊಸ ಬಲವನ್ನು, ಹೊಸ ನಿರೀಕ್ಷೆಯನ್ನು, ಹೊಸ ಸಂತೋಷದಿಂದ ತುಂಬುತ್ತದೆ ಎಂಬಂಥ ಒಂದು ವಾಕ್ಯ ನಮಗೆ ಈ ದಿನ ತಿಳಿಸುತ್ತಾರೆ. ಏಕೆಂದರೆ ಈ ವಾಕ್ಯವು ಬಹುಮುಖ್ಯವಾಗಿದೆ. ನಾವು ಎಂಥ ಪರಿಸ್ಥಿತಿ ನೋಡಿದರೂ ನಿರಾಶರಾಗದೆ ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯೋಣ ಎಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಿಸಿದೆ. ದೇವರು ನಮ್ಮನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ನವೀಕರಿಸುತ್ತಾರೆ ಎಂಬಂಥ ಒಂದು ಭಾವನೆ ನಮ್ಮಲ್ಲಿರಬೇಕು. ನಮ್ಮಲ್ಲಿ ಏನೇ ಕಷ್ಟಗಳು ಬಂದಾಗಲೂ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂಬಂಥ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಕರ್ತರು ಯಾವಾಗಲೂ ಸದಾ ನಮ್ಮೊಂದಿಗೆ ಇರುತ್ತಾರೆ. ಅವರಿಗೆ ಸದಾ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ಮುಂದುವರಿಸೋಣ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕಳಿಸಿಕೊಡಿ, ನಾವು ಅದಕ್ಕಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಈ ಸುವಾರ್ಥ ಪ್ರಸಾರದಲ್ಲಿ ನೀವು ಪಾಲುದಾರರಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡಿ. ಆಮೇನ್.